ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವುದನ್ನು ನೋಡುವುದಾದರೆ, ಈ ಒಂದು ವರ್ಷಗಳ ಕಾಲ 12ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗುರುಬಲ್ಲದ ಇಲ್ಲದ ಸ್ಥಿತಿಯಲ್ಲಿ ನಿಮ್ಮ ಜೀವನವನ್ನು ನೀವು ಮಾಡ್ಕೊಂಡು ಬಂದಿದ್ದೀರಿ. ಎಷ್ಟೋ ಸಂದರ್ಭಗಳು ನಮಗೆ ಅನುಕೂಲಕರವಾಗಿಲ್ಲ, ಎಷ್ಟೋ ಕಷ್ಟಗಳಾಗಿದೆ, ಸಂಕಷ್ಟಗಳು ಬಂದಿದೆ, ಜೀವನವೇ ಆಗೋಯ್ತು ಅಂತ ಹೇಳುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನು ಯಾವುದೋ ಒಂದು ಶಕ್ತಿ ಮುಖಾಂತರವಾಗಿ ದೇವರು ಕೊಟ್ಟಂಥ ಒಂದು ಬಲದಿಂದಾಗಿ ದಾಟಿಕೊಂಡು ಈ ಹಂತಕ್ಕೆ ಬಂದಿದ್ದೀರಿ. ಆದರೆ ಗುರುವು ನಿಮ್ಮ ಜನ್ಮರಾಶಿಗೆ ಬರುವುದರಿಂದಾಗಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫಲಾಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅದು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ನಾವಿವತ್ತಿನ ದಿವಸ ತಿಳಿದುಕೊಳ್ಳುವ. ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸ್ಥಾನಚಲನೆ ಅಂತ ಹೇಳಿದರೆ ನಿಮ್ಮ ವಾಸ ಮಾಡುವಂಥ ಸ್ಥಳವನ್ನು ಬದಲಾವಣೆ ಮಾಡುವಂಥದ್ದು, ಹೊಸ ಮನೆಗೆ ನೀವು ಹೋಗುವಂಥದ್ದು, ಸ್ವಂತಕ್ಕೆ ನೀವು ಹೋಗುವಂಥದ್ದು, ಅಥವಾ ಬಾಡಿಗೆಗಿರಬಹುದು ಇತ್ಯಾದಿಗೆ ಹೋಗುವಂಥದ್ದು, ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳವನ್ನು ಬದಲಾವಣೆ ಮಾಡುವಂಥದ್ದು, ಬೇರೆ ಕಡೆಗೆ ಉದ್ಯೋಗ ಮಾಡುವಂಥದ್ದು ಇತ್ಯಾದಿಗಳು ಈ ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಉತ್ತಮವಾಗಿರ್ತಕ್ಕಂಥ ಗುರುಬಲ ಅಂತ ಹೇಳುವಂಥದ್ದು ಅಲ್ಲದೇ ಇದ್ದರೂ ಕೂಡ ದೋಷವಲ್ಲದ ಸ್ಥಿತಿಯನ್ನು ನೀವು ಕಾಣ್ತೀರ. ಜಾಢ್ಯವು ಗುರವು ಜನ್ಮಗೆ, ಜಾಡ್ಯ ಸ್ಥಿತಿ, ಸ್ವಲ್ಪ ಆಲಸ್ಯಗಳು ನಿಮ್ಮನ್ನು ಆವರಿಸಿಕೊಳ್ಳುವಂಥ ಸಾಧ್ಯತೆಗಳಿದೆ. ನಿಮ್ಮ ಅವಕಾಶಗಳಿರಬಹುದು, ನಿಮ್ಮ ಕ್ರಿಯೇಟಿವಿಟಿ ಇರಬಹುದು, ಎಲ್ಲವೂ ಕೂಡ ಆಲಸ್ಯದಿಂದ ಹಾಳಾಗುವಂಥ ಸಾಧ್ಯತೆ ಇದೆ. ಜಾಗ್ರತೆಯಿಂದ ಮುಂದುವರಿಬೇಕು. ಅದೇ ರೀತಿ 10ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿಯೂ ಕೂಡ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಫಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿ ಉದ್ಯೋಗ ಸ್ಥಾನ, ಈ ಉದ್ಯೋಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಕಾಣಬಹುದು. ಉದ್ಯೋಗ ಇಲ್ಲದೇ ಇದ್ದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಅದೇ ರೀತಿ ಪರ್ಮನೆಂಟ್ ಆಗಿಲ್ಲ ಅಂತ ಹೇಳುವಂಥ ಸ್ಥಿತಿಗಳಿದ್ದರೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಉದ್ಯೋಗದಲ್ಲಿ ಪರ್ಮನೆಂಟ್ ಆಗುವಂಥದ್ದು. ನಿತ್ಯ ಬೇರೆ ಬೇರೆ ಉದ್ಯೋಗ ಮಾಡ್ತಾ ಇದ್ದೇವೆ, ಯಾವುದು ಕೂಡ ನಮ್ಮ ಕೈ ಹಿಡಿತಾ ಇಲ್ಲ ಅಂತ ಹೇಳುವಂಥ ಸ್ಥಿತಿಗಳಿದ್ದರೂ ಕೂಡ ಉತ್ತಮವಾಗಿ ನಿಮಗೆ ಚೇತರಿಕೆ ಆಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿ ಜನ್ಮಸ್ಥಾನ ಆರೋಗ್ಯ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಕೂಡ ಆರೋಗ್ಯದಲ್ಲಿ ಬದಲಾವಣೆಯನ್ನು ಕೊಡುವಂಥದ್ದು, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡುವಂಥದ್ದು ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿ ಕೆಲವಷ್ಟು ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಅನಾವಶ್ಯಕವಾಗಿ ಯೋಚನೆಯನ್ನು ಮಾಡುವಂಥದ್ದು, ಅನಗತ್ಯವಾಗಿರುವಂತಹ ವಿಷಯಗಳಲ್ಲಿ ಹೆಚ್ಚಿಗೆ ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡುವಂಥದ್ದು, ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಕಾರ ಇಲ್ಲ, ಅವರಿಂದ ಉಪದ್ರವಗಳೇ ಇದೆ, ಅಪಕಾರಗಳಿದೆ ಅಂತ ಹೇಳುವಂಥ ವ್ಯಕ್ತಿಗಳೊಟ್ಟಿಗೆ ಹೆಚ್ಚಿಗೆ ನಿಮ್ಮ ಸ್ನೇಹಾಚಾರವನ್ನು ಇಟ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಗೆ ಗೊತ್ತಿಲ್ಲದೇ ಈ ರೀತಿಯಾಗಿ ನಡೆದು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸಂಪೂರ್ಣವಾಗಿ ಈ ಗ್ರಹಸ್ಥಿತಿಯನ್ನು ನೋಡುವಾಗ ಜನ್ಮಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ಧನಕ್ಷಯ ಅಂತ ಹೇಳಿದರೆ ದುಡ್ಡನ್ನು ಖರ್ಚು ಮಾಡುವಂಥದ್ದು, ಸಂಪತ್ತನ್ನು ಖರ್ಚು ಮಾಡುವಂಥದ್ದು, ನಿಮಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಬೇಡದಿರುವ ವಿಷಯದಲ್ಲಿ, ಈಗಾಗಲೇ ಹೇಳಿರೋ ರೀತಿಯಲ್ಲಿ ಬೇಡದಿರುವ ವಿಷಯಗಳಲ್ಲಿ ಅನಗತ್ಯವಾಗಿ ದುಡ್ಡು ಖರ್ಚು ಮಾಡುವಂಥದ್ದು, ಅನಗತ್ಯವಾಗಿ ತಿರುಗಾಟಗಳನ್ನು ಮಾಡುವಂಥದ್ದು, ಅನಗತ್ಯವಾಗಿ ಹರಟೆ ಹೊಡ್ಕೊಂಡು ನಿಮ್ಮ ಸಮಯವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಬರುವಂತಹ ಯಾವುದೇ ರೀತಿಯಾಗಿರ್ತಕ್ಕ ನೆಗೆಟಿವ್ ಇರಬಹುದು, ನೀವು ಪಾಸಿಟಿವ್ ಆಗಿ ಇದ್ದುಕೊಂಡು ಎಲ್ಲವುದನ್ನು ಎದುರಿಸ್ಕೊಂಡು ಹೋಗ್ತೇನೆ ಅಂತ ಹೇಳುವಂತಹ ಸ್ಥೈರ್ಯವನ್ನು, ಧೈರ್ಯವನ್ನು ಜನ್ಮಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮ್ಗೆ ಕೊಡೋದ್ರಿಂದಾಗಿ ಉತ್ತಮವಾಗಿರ್ತಕ್ಕಂಥ ಫಲಗಳು ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಉಪಾಸನಾ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.